ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಟೈಮು 9 ಗಂಟೆ ಆಗಿದೆ. ನನ್ನ ಮಗಳು ಸ್ಕೂಲಿಗೆ ಹೋದು, ನಮ್ಮ ಮನೆಯವರು ಡ್ಯೂಟಿಗೆ ಹೋದು, ನಾನು, ನನ್ನ ಮಗ, ನಮ್ಮ ಮಾವ ಇಬ್ಬರಿದ್ದೀವಿ, 3 ಜನ. ನಮ್ಮ ಅತ್ತೆ ಊರಿಂದ ಬರ್ತಾ ಇದ್ದಾರೆ. 2 ದಿವಸ ಆಯಿತು ವೀಡಿಯೋನೇ ಮಾಡಿಲ್ಲ, ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಇವಾಗ ಎಲ್ಲರನ್ನೂ ಕಳಿಸಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೆಲಸ ಆಗಿಲ್ಲ. ನನ್ನ ಮಗ ಮಲಿಕೊಂಡ. ತಿಂಡಿ ರೆಡಿ, ರೊಟ್ಟಿ ಆಗಿದೆ, ತಿನ್ನಬೇಕು. ಇನ್ನು ಪಾತ್ರೆ ವಾಶ್ ಮಾಡಬೇಕು. ನಾವು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ. ಇನ್ನು ಬಟ್ಟೆ ತೊಳೆಯೋದು ಇದೆ, ಕೈ ತೊಳೆಯೋದು ಇದೆ, ತುಂಬ ಕೆಲಸ ಇದೆ. ಮುಗಿಸೋಣ ಬನ್ನಿ, ಪಾತ್ರೆ ವಾಶ್ ಮಾಡಿಬಿಡು. ತುಂಬ ಪಾತ್ರೆಗಳಿತ್ತು. ತಿಂಡಿ ಎಲ್ಲ ರೆಡಿ ಮಾಡಿದ್ದೆ ಅಲ್ಲ, ಎಲ್ಲ ತೊಳೆಗೆ ಹಾಕ್ಬಿಟ್ಟಿದ್ದೆ ಪಾತ್ರೆಗಳನ್ನ. ಫಸ್ಟೇ ಕಿಚನ್ ಒಂದು ಅಡುಗೆ ಮನೆಯಲ್ಲಿ ಸಿಂಕು ಪಾತ್ರೆಗಳು ಕ್ಲೀನ್ ಆಗಿಬಿಟ್ರೆ ನಮಗೂ ಮನಸ್ಸಿಗೆ ಸಮಾಧಾನ ಅಂತೇಳಿ ಫಸ್ಟು ಅದಕ್ಕೆ ಕೈ ಹಾಕ್ಬಿಡ್ತೀನಿ. ತಿಂಡಿ ಗಿಂಡಿ ಎಲ್ಲ ಮಾಡೋದು ಬಿಟ್ಬಿಟ್ಟು ಇನ್ನು ಕಸನೂ ಗುಡಿಸಿಲ್ಲ, ಏನಿಲ್ಲ. ನನ್ನ ಮಗ ಮಲಿಕೊಂಡಿದ್ದಾನೆ. ಅವ್ನು ಎದ್ದೇಳಷ್ಟಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ. ತುಂಬ ಕೆಲಸ ಇದೆ. ಅಕ್ಕಿ ಬೇರೆ ಇಲ್ಲ, ಅಕ್ಕಿನೂ ಖಾಲಿಯಾಗಿದೆ. ಸೊಸೈಟಿಲಿ ಕೊಡೋ ಅಕ್ಕಿ ಮಾಡಿರೋದು ಕ್ಲೀನ್ ಮಾಡಿದ್ದು ಖಾಲಿಯಾಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೋಬೇಕು. ಗ್ಯಾಸ್ ಒಲೆ ಎಲ್ಲ ತುಂಬ ಗಲೀಜಾಗಿತ್ತು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಲ್ಲದೆ ನನ್ನ ಮಗನಿಗೆ ಬೇರೆ 2 ಡೇಸಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. 1 ತಿಂಗಳಿಂದ ಬರೀ ಹಾಸ್ಪಿಟಲ್ಗೆ ಓಡಾಡೋದಾಗೈತೆ. ನೋಡಿ ಅಲ್ಲಿ ಆ ಶೆಲ್ಫ್ಗಳ ಮೇಲೆ ಇಟ್ಕೊಂಡಿದ್ದೀನಿ, ಅದು ಬರೀ ಸಿರಪ್ಪು ಡ್ರಾಪ್ಸ್ಗಳು ಬರೀ ಇದೇ ಆಗೋಯ್ತು. ಅದಕ್ಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಅಲ್ಲೆಲ್ಲ ತೆಗ್ದು ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮಲ್ಲಿ ಆಲ್ಮೋಸ್ಟ್ ಯಾರು ಕಾಯಿ ಚಟ್ನಿ ತಿನ್ನೋದಿಲ್ಲ. ನಮ್ಮ ಮಾವ ಒಬ್ಬರು ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆಯವರು ಇಷ್ಟಪಡಲ್ಲ, ನಮ್ಮ ಅತ್ತೆನೂ ಇಷ್ಟಪಡಲ್ಲ ಕಾಯಿ ಚಟ್ನಿನ. ನನ್ನ ಮಗಳಂತೂ ಇನ್ನೂ ಇಷ್ಟಪಡಲ್ಲ. ನನ್ನ ಮಗಳು ರೊಟ್ಟಿ ತಗೊಂಡು ಹೋಗಲೇ ಇಲ್ಲ. ಅವಳು ರೊಟ್ಟಿ ಅಂದರೆ ಆಗೋದಿಲ್ಲ, ಅಳ್ತಾನೆ ಕೂತ್ಕೊಬಿಡ್ತಾಳೆ ರೊಟ್ಟಿ ಹಾಕ್ಬೇಡ ಅಂತ ಹೇಳಿ. ಆಮೇಲೆ ನಮ್ಮ ಮನೆ ಓನರ್ ಮನೇಲಿ ಚಿತ್ರಾನ್ನ ಮಾಡಿದರು ಅಂತೇಳಿ ಚಿತ್ರಾನ್ನ ಇಸ್ಕೊಟ್ಟೆ. ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆಭಾತು ಈ 3 ಇಷ್ಟಪಡ್ತಾಳೆ. ನಮಗೆ ತಿನ್ನೋದಕ್ಕೆ ಆಗೋಲ್ಲ, ಡೈಲಿ ಅದನ್ನೇ ಮಾಡೋಕ್ಕಾಗುತ್ತಾ? ನೆನೆ ತಾನೇ ಚಿತ್ರಾನ್ನ ಮಾಡಿಕೊಟ್ಟಿದ್ದೀನಿ, ಇವತ್ತು ಚಿತ್ರಾನ್ನ ಮಾಡು ಅಂತಾಳೆ. ಆಮೇಲೆ ನನ್ನ ಫ್ರೆಂಡು ಓನರ್ ಮನೆ ಸೊಸೆ ಅವರೇ ಕೊಟ್ಟರು ಸ್ವಲ್ಪ ಚಿತ್ರಾನ್ನ, ಅದನ್ನೇ ಬಾಕ್ಸಿಗೆ ಹಾಕಿ ಕಳಿಸ್ದೆ. ಕಾಯಿ ಚಟ್ನಿ ನಮ್ಮ ಮನೇಲಿ ನಮ್ಮ ಅತ್ತೆನೂ ತಿನ್ನಲ್ಲ, ನಮ್ಮ ಮನೆಯವರು ತಿನ್ನಲ್ಲ. ಎದೇವ್ರಿ ಅಂತೇಳಿ. ನಮ್ಮ ಮಾವ ಒಬ್ಬರು ತಿಂತಾರೆ. ಸ್ವಲ್ಪ ಮಾಡಿದ್ದೆ, ಅದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ನಮ್ಮ ಮಾವ ತಿಂತಾರೆ, ನಮ್ಮ ಮನೆಯವ್ರಿಗೋಸ್ಕರ ಸ್ವಲ್ಪ ಮೊಸರಿದೆ, ಆ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಅದು ತಟ್ಟೆ ಸ್ಟ್ಯಾಂಡಲ್ಲಿ ಅಷ್ಟೇ ಹೆವಿ ಧೂಳು ಕೂತ್ಕೊಳ್ಳುತ್ತೆ. ಅದು ಎಷ್ಟು ವಾರಕ್ಕೊಂದ್ಸಲ ಆ ಥರ ನೀಟಾಗಿ ಒರೆಸ್ಕೊತಾಯಿದ್ರು, ಮತ್ತೆ ಅಷ್ಟೇ ಧೂಳು ಕೂತಿರುತ್ತೆ. ಅದಕ್ಕೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ. ನನ್ನ ಮಗ ಮಲಿಕೊಂಡಿದ್ದಾನೆ, ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಕೆಲಸ ಮುಗಿದ್ರೆ ಇನ್ನೇನು ಕೆಲಸ ಇರೋಲ್ಲ. ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ, ನಂದು ಒಣಗಾಕಬೇಕು. ಅವನಿಗೆ ಸ್ನಾನ ಮಾಡಿಸ್ಬೇಕು, ಅಕ್ಕಿಯನ್ನು ಕ್ಲೀನ್ ಮಾಡಬೇಕು, ಅಷ್ಟೇ. ಸ್ವಲ್ಪ ಬಟ್ಟೆ ಇದೆ, ಅದನ್ನು ವಾಶ್ ಮಾಡಬೇಕು, ಕೈಯಲ್ಲಿ ವಾಶ್ ಮಾಡಬೇಕು. ಮಿಷಿನ್ಗೆ ಹಾಕಿಲ್ದಲ್ದಲೆ ಕೈಯಲ್ಲಿ ವಾಶ್ ಮಾಡೋದು, ಮಕ್ಕಳು ಬಟ್ಟೆ ಎಲ್ಲ ಕೈಯಲ್ಲಿ ವಾಶ್ ಮಾಡೋದಿದೆ, ಅದೆಲ್ಲ ನೀಟಾಗಿ ಕ್ಲೀನ್ ವಾಶ್ ಮಾಡ್ಕೋಬೇಕು. ಯೂಟ್ಯೂಬಲ್ಲಂತೂ ವ್ಯೂಸೇ ಬರೋಲ್ಲ. ಯಾವ ಥರ ವೀಡಿಯೋ ಮಾಡೋಕ್ಕಿದ್ರೂ ವ್ಯೂಸ್ ಬರೋಲ್ಲ ಅನ್ಸುತ್ತೆ. ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ನಮಗೆ ಇನ್ಸ್ಟಾಗ್ರಾಮೇ ಹಿಂಸೆ, ವ್ಯೂಸ್ ಬರಲ್ಲ ಅಂತ ಯೋಚನೆ ಆಗ್ತಿತ್ತು. ಇವಾಗ ಅದರಲ್ಲೊಂದು ವೀಡಿಯೋ ಹಾಕಿದ್ರೆ ಅಟ್ಲೀಸ್ಟ್ ಒಂದು 2000 ಓಡುತ್ತೆ. ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಒಂದು 50 ಓಡ್ತಾ ಇಲ್ಲ. ಅಂದರೆ ನಾವು ಚೆನ್ನಾಗಿ ವೀಡಿಯೋ ಮಾಡ್ತಿಲ್ವಲ್ಲ, ಒಳ್ಳೆ ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡ್ತಿಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬೇಜಾರಾಗಿ 2 ಡೇಸ್ ಆಯಿತು ನಾನು ವೀಡಿಯೋ ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಬಿಡಬಾರ್ದಲ್ಲ, ಈಗ ಆಡ್ಕೊಳ್ಳೋರು ಇದ್ದಾರೆ, ಅವ್ರ ಮುಂದೆ ಇನ್ನೂ ಆಡ್ಕೊಳಂಗೆ ಆಗ್ಬಿಡ್ತೀನಿ. ಮಾಡೋದು 1 ತಿಂಗಳಿಗೆ ಬಿಟ್ಬಿಟ್ಲು ಅಂತೇಳಿ ನಗಾಡ್ತಾರೆ ಅಂತ ವಿಷಯಕ್ಕೆ ಬೇಡ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಬರುತ್ತೆ ವ್ಯೂಸು. ಬರಲಿ 50, 100, 20, ಅಟ್ಲೀಸ್ಟ್ 100 ಬರ್ತಾ ಇಲ್ಲ. 25, 30, 18 ಸ್ಟಾರ್ಟಿಂಗಲ್ಲಿ ಒಂದು 2 ದಿನ ಚೆನ್ನಾಗಿ ಬಂತು. ಇವಾಗ ಅದು ವ್ಯೂಸ್ ಸಿಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಶಾರ್ಟ್ಸ್ ಹಾಕ್ತಾಯಿದ್ದೀನಿ, ಡೈಲಿ 1-2 ಆದರೆ ಅಟ್ಲೀಸ್ಟ್ ಅದರಲ್ಲಾರ ವ್ಯೂಸ್ ಬರಲಿ, ವಾಚ್ ಅವರ್ ಟೈಮಿಂಗ್ ಕಂಪ್ಲೀಟ್ ಆಗಲಿ ಅಂತೇಳಿ. ಮತ್ತಂದರೆ 1 ತಿಂಗಳ ಮೇಲೆ ಒಂದು 2-3 ಡೇಸ್ ಆಗೋಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬರೀ 70 ಜನ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 20 ಜನ ನಮಗೆ ಗೊತ್ತಿರೋರೇ ಇರ್ತಾರೆ, ಅಂದರೆ ನಮ್ಮ ಫ್ಯಾಮಿಲಿಯವರೇ ಆಗಿರ್ತಾರೆ. ಇನ್ನು ಆಚೆಯಿಂದ ಒಂದು 40 ಜನ ಅಷ್ಟೇ. ನಾನು ಅಷ್ಟೊಂದು ಅಟ್ಲೀಸ್ಟ್ 90 ವೀಡಿಯೋ ಮಾಡಿ 90 ವೀಡಿಯೋಗೆ ಅಟ್ಲೀಸ್ಟ್ ಒಂದು ವೀಡಿಯೋಗೆ ಒಬ್ಬರು ಅಂತಾಗಿರೋ 90 ಜನ ಆಗಬೇಕಿತ್ತು. ಒಂದು ವೀಡಿಯೋಗೆ ಒಬ್ಬರೂ ಆಗಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಅಕ್ಕಿ ನನ್ನ ಮಗ ಇನ್ನೂ ಮಲಗಿದ್ದ, ಬಟ್ಟೆ ಮಿಷಿನ್ ಓಡ್ತಾಯಿತ್ತು. ಇನ್ನೂ 7 ನಿಮಿಷ ಇದೆ.
ಅದಕ್ಕೋಸ್ಕರ ಅಕ್ಕಿ ಒಂದು ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೋತಾಯಿದ್ದೆ. ಅಷ್ಟೊಂದು ನಮ್ಮ ಮಾವನು ಮನೇಲೇ ಇದ್ದವ್ರು ಹೋಗ್ತೀನಿ ನಾನೆಲ್ಲ ಹೋಗಬೇಕು ಆಚೆ ಪಾಪ ನೋಡ್ಕೊಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ಬೇಗ ಒಂದೇ ಸಲ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಿದ್ದೆ. ನಂಗೆ ಅಷ್ಟು ಚೆನ್ನಾಗೇನು ಕ್ಲೀನ್ ಮಾಡೋದಕ್ಕೆ ಬರೋಲ್ಲ, ಅಂದರೆ ನಮ್ಮ ಅತ್ತೆನೇ ಕ್ಲೀನ್ ಮಾಡ್ಕೊಳ್ಳೋದು, ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಜರಡಿ ಹಿಡಿತೀನಿ ಅಕ್ಕಿನ. ನನಗೆ ಆ ಥರ ಮರಕ್ಕೆ ಹಾಕೊಬಿಟ್ಟು ಕೇರೋದಕ್ಕೆ ಬರೋಲ್ಲ. ಅದೊಂದು ನೀಟಾಗಿ ಕಲ್ತ್ಕೋಬೇಕು. ಅದೊಂದು ಕಲ್ತ್ಕೊಂಡ್ರೆ ನನಗೇನು ಯೋಚನೆ ಇರೋಲ್ಲ. ಜರಡಿ ಹಿಡಿಯೋದು ಆರಾಮಾಗಿ ಇಟ್ಬಿಡ್ತೀನಿ. ನಂಗೆ ಆ ಥರ ಮರಕ್ಕೆ ಹಾಕೊಂಡು ಕೇರೋದಕ್ಕೆ ಬರೋಲ್ಲ. ಅಷ್ಟೇ ಕೇರ್ತಾಯಿದ್ದೀನಿ. ಅದಕ್ಕೆ ಅಷ್ಟೊತ್ತಿಗೆ ಎದ್ದೇಳ್ಬಿಡ್ತಾನೆ. ನಾನು ಬೈಕೆ ಒಂದು 10 kgನೋ ಎಷ್ಟೋ ಸ್ವಲ್ಪ ಮಾಡಿಕೊಂಡೆ. ನೀನು ಅತ್ತೆ ಬರ್ತಾರಲ್ಲ ಮಾಡಿಕೊಡ್ತಾರೆ ಅಂತೇಳಿ ಒಂದು 7-8 kg ಮಾಡ್ಕೊಂಡಿದ್ದೀನಿ ಅಷ್ಟೇ. ಏನು ಜಾಸ್ತಿ ಏನು ಮಾಡಿಲ್ಲ. ಸ್ವಲ್ಪ ಮಾಡಿಕೊಂಡು ಇನ್ನು ಬಾಕಿದೆಲ್ಲ ಮತ್ತೆ ಹಂಗೆ ಕಟ್ಟಿಟ್ಟೆ. ನನ್ನ ಮಗ ಇದ್ದರೆ ಮತ್ತೆ ಧೂಳಿಗೆಲ್ಲ ಬಂದುಬಿಡ್ತಾನೆ, ಅಕ್ಕಿ ಎಲ್ಲ ಅಂಟ್ತಾನೆ. ಸುಮ್ಮನೆ ಅವ್ನು ತಿನ್ನೋ ಜಾಸ್ತಿ, ಅವ್ನ ಕೈಲಿ ಏನು ಸಿಕ್ಕರು ಕೊಟ್ಟರೆ ತಿಂದುಬಿಡ್ತಾನೆ. ಅಕ್ಕಿ ಬಂದು ಕೂತ್ಕೊಂಡು ತಂದು ತಿಂತಾನೆ ಆಮೇಲೆ ಅಂತೇಳಿ ಸಾಕು ಅಂತೇಳಿ ಸ್ವಲ್ಪ ಮಾಡಿಕೊಂಡು ಕಟ್ಟಿಡ್ತಾಯಿದ್ದೆ. ಹಾಗೆ ಕಸ ಗುಡಿಸಿರ್ಲಿಲ್ಲ ಇನ್ನು. ಹಾಲೆಲ್ಲ ಕ್ಲೀನ್ ಮಾಡಬೇಕಿತ್ತು ಅಂಥೇಳಿ ಕ್ಲೀನ್ ಮಾಡೋಣ ಅಂತ ಬಂದೆ. ಅದು ದಿವಾನ್ ಕಟ್ ಮೇಲಿರೋ ಬ್ರೆಶೀಟು ಕೊಳೆ ಆಗಿಬಿಟ್ಟಿತ್ತು. ನನ್ನ ಮಗನೂ ಅಲ್ಲೇ ಮನೆಕೋತಿರ್ತಾನೆ, ಒನ್ನೆಲ್ಲ ಮಾಡ್ತಾಯಿರ್ತಾನೆ. ಅಲ್ಲಿ ನಮ್ಮ ಭಾವ ಮಲಿಕೋತಾರೆ. ಅದಕ್ಕೆ ಅದನ್ನು ತೆಗ್ದಾಕ್ತೆ. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಒಂದು ಅರ್ಧ ಗಂಟೆ ಅಂತೇಳಿ ಅದನ್ನು ತೆಗ್ದಾಕ್ಬಿಟ್ಟು ದಿವಾನ್ ಕಟ್ಟಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಿದ್ದೆ. ನನ್ನ ಮಗ ಆರಾಮಾಗಿ ಮಲಗಿದ್ದ. ಅದೇ ಧೈರ್ಯದ ಮೇಲೆ ಎಲ್ಲ ಮಾಡ್ಕೋತಾ ಇದ್ದೆ. ಅವನಿದ್ರೆ ಆಗಲ್ಲ ಕೆಲಸ ಅಂತೇಳಿ. ಅವ್ನು ಮಲಗಿ ಎದ್ದೇಳೋಷ್ಟಿಗೆ ಅಟ್ಲೀಸ್ಟ್ ಒಂದು 50% ಕೆಲಸ ಮಾಡ್ಕೊಬಿಟ್ರೆ ಅವ್ನು ಎದ್ಮೇಲೆ ಅಟ್ಲೀಸ್ಟ್ ಅವ್ನು ಇಟ್ಕೊಂಡ್ರೆ ಏನಾರ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಮಾಡೋದಕ್ಕೆ ಬಿಡಲ್ಲ. ಆಮೇಲೆ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಡೋಣ ಅಂತೇಳಿ ಕಸ ಗುಡಿಸ್ತಾಯಿದ್ದೆ. ಡೈಲಿ ಅಷ್ಟೇ ನೀಟಾಗಿ ಎಲ್ಲ ಬಾಕ್ಸ್ ಎಲ್ಲ ಎತ್ತಿ ಅಲ್ಲಿ ಈರುಳ್ಳಿ ಪುಟ್ಟಿ ಹತ್ರ ಎಲ್ಲ ಎತ್ತಿ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು ಮತ್ತೆ ಅಷ್ಟೇ ಧೂಳಿರುತ್ತೆ, ಅಷ್ಟೇ ಗಲೀಜಿರುತ್ತೆ. ಅದು ಎಲ್ಲಿಂದ ಬರುತ್ತೋ ಅಷ್ಟೊಂದು ಗಲೀಜು ಗೊತ್ತಿಲ್ಲ. ಅದ್ರಲ್ಲಿ ನಮ್ಮ ಮನೆ ಪಕ್ಕ, ನಮ್ಮ ಬಿಲ್ಡಿಂಗ್ ಪಕ್ಕನೇ ಮನೆ ಕಟ್ತಾಯಿದ್ದಾರೆ. ಅದರದ್ದೇ ಅನಿಸುತ್ತೆ ಅಷ್ಟೊಂದು ಧೂಳು. ನಾವು ಆ ಸೈಡ್ ಕಿಟಕಿ ಎಲ್ಲ ತೆಗಿಯೋದಿಲ್ಲ. ಅಡುಗೆ ಮನೆ ಕಿಟಕಿ ತಕ್ಕೋತೀನಲ್ಲ ಅಡುಗೆ ಮಾಡ್ಬೇಕಾರಲ್ಲ ಸ್ಮೆಲ್ ಹೋಗಲಿ ಏನು ಅಂತೇಳಿ. ಅದೇ ಅರ್ಧ ಧೂಳು ಹೆವಿ. ಅಡುಗೆ ಮನೇಲಿ ಧೂಳು ಅಂತ ಧೂಳು ನೋಡಿ ಕಸ ಗುಡಿಸ್ತೀನಿ ಹೆಂಗೆ ಆರ್ತಾಯಿದೆ ಅಂತೇಳಿ ಬೆಳಕಿಗೆ ಕಾಣುತ್ತೆ ನೀಟಾಗಿ. ವಾಷಿಂಗ್ ಮಿಷಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಮ್ಮದು ಫ್ರಿಜ್ಜಲ್ಲಿ ಮಿರರ್ ಇದೆ, ಕನ್ನಡಿ ಇದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಆಪೋಸಿಟಲ್ಲಿ ಇಟ್ಟಿದ್ದೀವಿ. ಇದು ಈ ಕಡೆ ಲೆಫ್ಟ್ ಸೈಡ್ ಇರೋದು ಫ್ರಿಜ್ಜು, ಈ ಕಡೆ ರೈಟ್ ಸೈಡ್ ಇರೋದು ವಾಷಿಂಗ್ ಮಿಷಿನ್. ಆಪೋಸಿಟಲ್ಲಿ ಇಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಒಳ್ಳೆ ಸೇಮ್ ಡಿಟೋ ಹೊಸದು ಫ್ರಿಜ್ ಇದ್ದಂಗೆ ಕಾಣುತ್ತೆ. ನನ್ನ ಮಗ ಇನ್ನೂ ಮನೆಕೊಂಡಿದ್ದಾನೆ ಅಂತೇಳಿ ಅದನ್ನು ಬ್ರಷೀಟ್ನು ಎಲ್ಲನೂ ಹಾಕ್ತೆ ಮಿಷಿನ್ಗೆ. ಫಸ್ಟ್ ಹಾಕಿದ ಮಿಷಿನ್ ಬಟ್ಟೆ ಎಲ್ಲ ಮುಗೀತು ಹಾಕಿ ಒಗೆದು. ಅದನ್ನು ಒಣಗಾಕಿ ಬರಬೇಕು. ಇವಾಗ 2 ಬ್ರಷೀಟ್ ಹಾಕಿದ್ದೀನಿ. ಒಟ್ಟಿಗೆ ಹಾಕ್ಬರೋಣ ಅಂತೇಳಿ ಸುಮ್ಮನೆ ಇಟ್ಟಿದ್ದೀನಿ, ಆಚೆ ತಗೊಂಡೋಗಿಲ್ಲ. ನನ್ನ ಮಗ ಅಷ್ಟೊತ್ತಿಗೆ ಇದ್ದರೆ ಏನೂ ಮಾಡೋದಕ್ಕಾಗಲ್ಲ. ಕರ್ಕೊಂಡೋಗಿ ಪಾಪುನ ನಮ್ಮ ಓನರ್ ಮನೇಲಿ ಬಿಟ್ಬಿಟ್ಟು ಆಮೇಲೆ ಒಣಗಾಕಿ ಬರ್ತೀನಿ ಅಷ್ಟೆ. ಆ ಫಿಶ್ ಟ್ಯಾಂಕ್ ಹತ್ರ ಸ್ವಲ್ಪ ಸೌಂಡ್ ಮಾಡಿದ್ರೆ ಸಾಕು, ಫಿಶ್ ಎಲ್ಲ ಮೇಲೆ ಬಂದುಬಿಡ್ತವೆ. ಫುಡ್ ಹಾಕೋದಕ್ಕೆ ಬಂದುಬಿಟ್ರು ಅಂತೇಳಿ ಅಲ್ಲೋಗಿ ಬರೀ ನೀಟಾಗಿ ಕಸ ಗುಡ್ಸೋಕೆ ಸ್ವಲ್ಪ ಫಿಶ್ ಟ್ಯಾಂಕ್ ಸ್ವಲ್ಪ ಸೌಂಡ್ ಆಗಿಬಿಡ್ತು. ಇರೋ ಬರೋ ಫಿಶ್ ಎಲ್ಲ ಮೇಗೆ ಬಂದು ಸೌಂಡ್ ಮಾಡ್ತವೆ, ಫುಡ್ ಹಾಕಲಿ ಅಂತ ಹೇಳಿ. ಪಾಪ ಯಾಕೋ ಗೊತ್ತಿಲ್ಲ, ಒಂದು 2 months 3 monthsiಂದ ನಮ್ಮಲ್ಲಿ ಫಿಶ್ ಇರ್ತಿಲ್ಲ, ಎಲ್ಲ ಸತ್ತೋಗೋದು ಅಂತೇಳಿ ತಂದೇ ಇರಲಿಲ್ಲ ಮನೆಯವರು. ಈ ಸಲ ತಂದಿದ್ದಾರೆ. ಒಂದು 10 ತಂದರು, 10ಅಲ್ಲಿ 3 ಸತ್ತೋಗಿದೆ. ಇನ್ನೊಂದು 6-7 ಇರಬೇಕು. ಅಲ್ಲಿ ಹೋಗಿ ಸೌಂಡ್ ಮಾಡಿದ ತಕ್ಷಣ ಎಲ್ಲ ಮೇಲೆ ಬಂದುಬಿಟ್ಟು ಪಾಪ. ಅದಕ್ಕೆ ಇನ್ನೊಂದು ಸಲ ಫುಡ್ ಹಾಕ್ತೀನಿ. ಜಾಸ್ತಿನೇ ಹಾಕ್ಲೆ, ಸ್ವಲ್ಪ ಹಾಕ್ತೆ. ಕಸ ಎಲ್ಲ ಗುಡ್ಸಾಯಿತು, ಬಾಲ್ಕನಿ ತೊಳೆಯೋಣ ಅಂತೇಳಿ. ಹೆವಿ ಧೂಳು ಅಂತ ಹೇಳಿದ್ನಲ್ಲ, ಮನೆ ಕಟ್ತಾಯಿದ್ದಾರೆ ಪಕ್ಕ. ಅದಲ್ದಲ್ಲಿ ಹೆವಿ ಆ ಧೂಳು ಎಲ್ಲ ಬಾಲ್ಕನಿಲಿ ಹೆವಿ ಕೂತಿರುತ್ತೆ. ಅಟ್ಲೀಸ್ಟ್ ಒಂದು 3 daysಗಾರ ಒಂದ್ಸಲ ತೊಳಿಲೇಬೇಕು. ಅದಕ್ಕೆ ಬಾಲ್ಕನಿ ಎಲ್ಲ ತೊಳ್ಕೊಬಿಡೋಣ ಅಂತೇಳಿ ತೊಳಿತಾ ಇದ್ದೆ. ನನ್ನ ಮಗ ಇನ್ನೂ ಹೆಂಗೋ ಮಲಗಿದೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಆರಾಮಾಗಿ ಮಲಗಿದ್ದಾನೆ. ಜೋಲಿಗೆ ಹಾಕಬೇಕು ತೆಗೆದು. ಕೆಳಗಡೆ ಮನಸ್ಸು ಜಾಸ್ತಿ ಮಲ್ಕೊಳ್ಳಲ್ಲ ನನ್ನ ಮಗ, ಜೋಲಿಗೆ ಹಾಕಬೇಕು. ಆರಾಮಾಗಿ ಮನೆಕೊಂಡಿದ್ದಾನೆ. ಹೊಟ್ಟೆ ಬೇರೆ ಹಸಿತೈತೆ ನನಗೆ. 10-10:30 ಆಗೋಯ್ತು. ತಿಂಡಿ ತಿನ್ಕೊಂಡು
ಆಮೇಲೆ ಪಾಪುಗೆ ಹಿಟ್ಟು ಮಾಡಿದ್ರಾಯ್ತು ಎದ್ಮೇಲೆ ಅಂತೇಳಿ ನೋಡ್ತಾ ಇದ್ದೆ. ಕೈ ಕಲ್ಲ ಶೇಕ್ ಮಾಡ್ತಿದ್ದೆ, ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೆ ಎದ್ಬಿಟ್ನಾ ಅಂತೇಳಿ. ಫಸ್ಟ್ ನನ್ನ ಮಗಳಿಗೆ ತಂದಿದ್ದು ಬ್ರೆಡ್ ಜಾಮ್ ಇತ್ತು, ಅವಳು ಬಾಕ್ಸಿಗೆ ಅಂತ ತೊಗೊಬಂದಿದ್ರು ನಮ್ಮ ಮನೆಯವರು. ಫಸ್ಟ್ ಅದೊಂದು ಪೀಸ್ ತಿನ್ಬಿಡೋಣ ಅಂತೇಳಿ ನಾನು ಬ್ರೆಡ್ ಜಾಮ್ ಹಾಕೊಂಡು ಕೂತ್ಕೊಂಡು ತಿಂತಾ ಇದ್ದೆ. ಇನ್ನು 3 ನಿಮಿಷ ಐತೆ, ನನ್ನ ಮಗ ಎದ್ದೇಳ್ತಾ ಇಲ್ಲ, ಮಲಗಿದ್ದಾನೆ. ಕರ್ಕೊಂಡೋಗಿ ಜೋಲಿಗೆ ಹಾಕ್ಬಿಡ್ತೀನಿ. ಜೋಲಿಗೆ ಹಾಕಿದ್ರೆ ಜಾಸ್ತಿ ಹೊತ್ತು ಮನಿಕೋತಾನೆ. ತಿಂಡಿ ತಿನ್ನೋಣ ಅಂತೇಳಿ ತಗೊಂಡು ಅಕ್ಕಿ ರೊಟ್ಟಿನೂ ಅದನ್ನು ಏನು ಆರಾಮಾಗಿ ಎದ್ದ. ನಾನು ಯಾವಾಗ ತಿಂಡಿ ತಿನ್ನೋಕೆ ಕೂತ್ಕೋತೀನಿ ಆವಾಗಲೇ ನನ್ನ ಮಗ ಎದ್ದೇಳೋದು. ಆಲ್ಮೋಸ್ಟ್ ಮಕ್ಕಳೆಲ್ಲ ಹಾಗೆ ಮಾಡೋದಂತ, ತಾಯ್ದಿರು ಊಟ ಮಾಡ್ಬೇಕಾರೆ ಅಂತ ಮಕ್ಕಳು ಬೇಗ ಎದ್ದೇಳೋದು. ನನ್ನ ಮಗ ಅಂತೂ ನನ್ನ ವಿಷಯದಲ್ಲಿ ತುಂಬ ಹಾಗೆ ಮಾಡಿದ್ದಾಳೆ. ಆಮೇಲೆ ಆರಾಮಾಗಿ ಆಟ ಆಡ್ತಿದ್ದ. ಬಟ್ಟೆ ಬೇರೆ ಇತ್ತು, ಹಿಟ್ಟೆಲ್ಲ ತಿನ್ನಿಸೋಣ ಅಂತೇಳಿ ಹಿಟ್ಟು ತಿನ್ನಿಸ್ಬಿಡೋಣ ಅಂತೇಳಿ ಹಿಟ್ಟು ತಿನ್ನಿಸ್ದೆ. ಹಿಟ್ಟು ತಿನ್ನಿಸಿ ಇನ್ನೂ ಆಟ ಆಡ್ತಾಯಿದ್ದ. ಮತ್ತೆ ಮಲ್ಕೊಬಿಟ್ಟ, ಯಾಕೆ ಅಂತ ಗೊತ್ತಿಲ್ಲ. ಹಿಟ್ಟು ತಿಂದು ಒಂದು 10 ನಿಮಿಷ ಆಟ ಆಡ್ದೆ, ಮತ್ತೆ ಮಲ್ಕೊಂಬಿಟ್ಟ. ಡೈಲಿ ಮಲ್ಕೊಂಡೇ ಇದ್ದಾನೆ ಪಾಪ. ಆಮೇಲೆ ಬಟ್ಟೆ ತೊಗೊಂಡೋಗ್ಬಿಟ್ಟು ಮಿಷಿನ್ ತೊಗೊಂಡೋಗಿ ಹಾಕಿ ಬಂದುಬಿಡೋಣ ಅಂತೇಳಿ, ಪಾಪ ಒಬ್ಬನೇ ಇದ್ದಾನೆ ಅಂತೇಳಿ ನಮ್ಮ ಓನರ್ ಮನೆ ಸೊಸೆ ಕರೆದು 5 ನಿಮಿಷ ಕೂರಿಸ್ಬಿಟ್ಟು ಅವ್ರನ್ನ ನಮ್ಮ ಮನೇಲೆ. ನಾನು ಬಟ್ಟೆ ಎಲ್ಲ ತಗೊಂಡು ಹೋದೆ, ಮಿಷಿನ್ಗೆಲ್ಲ ಹಾಕಿ ಬಂದೆ. ಅಷ್ಟೊತ್ತಿಗೆ ಇವನು ಎದ್ಮೇಲೆ ಇವನಿಗೂ ಎಲ್ಲ ಸ್ನಾನ ಗಿನ್ನೆಲ್ಲ ಮಾಡಿಸ್ದೆ. ನನ್ನ ಮಗಳು ಬರೋ ಟೈಮ್ ಆಯಿತು. ಸ್ನಾನ ಎಲ್ಲ ಮಾಡಿಸಿ ಆಟ ಆಡ್ತಿದ್ದೆ. ನನ್ನ ಮಗಳು ಬಂದಿದ್ದಾಳೆ ನೋಡಿ, ಬಂದು ನಿಂತ್ಕೊಬಿಟ್ಟು ಅಲ್ಲಿ ಮೇಗೆ ಬರೋದೇ ಇಲ್ಲ. ಎಷ್ಟು ಕರೆದ್ರೂ ಬರಲ್ಲ, ಅಲ್ಲೇ ನಿಂತ್ಕೊಳ್ಳೋದು ನಾನು ಹೋಗಲಿ ಅಂತ. ಬಾರಮ್ಮ ಅಂತ ಕರಿತಾಳೆ. ನಾನು ಮಗು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಿಂತ್ಕೋತೀನಿ. ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ಲು, ಅಮ್ಮ ನನಗೆ ಬ್ರೆಡ್ ಜಾಮ್ ಹಾಕ್ಕೊಡು ಬರಮ್ಮ ಅಂತೇಳಿ. ಆಮೇಲೆ ಹಾಕ್ಸ್ಕೊಂಡು ತಿಂತಾ ಕೂತಿದ್ಲು. ನನ್ನ ಮಗನ ನನ್ನ ಜೊತೆ ಆಟ ಆಡ್ತಾಯಿದ್ರು. ಅವನಿಗೆ ಖುಷಿ, ಅಕ್ಕ ಬಂದುಬಿಟ್ರೆ ಹೆವಿ ಅಂದರೆ ಹೆವಿ ಖುಷಿ. ನಾನಂತೂ ಬೇಡ, ಅವ್ರ ಅಕ್ಕ